ಮಲ್ಲಿಗೆ ದೋಸೆನೂ ಅದೇ ಅದೇ ಮಲ್ಲಿಗೆ ದೋಸೆನೂ ಸೇಮ್ ಸರ್ ಈ ಥರ ರೆಡಿ ಮಾಡಿ ಇಟ್ಕೊಳ್ಳೋದು. ಓಕೆ ಓಕೆ. ಇದನ್ನ ಇದಕ್ಕೆ ಹಾಕೋತೀವಿ, ಹೀಗೆ ಮಡ್ಚಿ ರೈಟ್ ಸರ್. ಸೂಪರ್. ಪ್ಯಾಕ್ ಮಾಡ್ಕೊಂಡು ಪ್ಯಾಕ್ ಮಾಡಿಕೊಂಡು ಹೀಗೆ ತಗೊಂಡು ಇಲ್ಲಿ ಒಂದಿರೋದು. ಸಾಧಾರ ಪಡಿಸುತ್ತಿದ್ದೇನೆ ಈ ರುಚಿ ಅಂತ ಹೇಳಿದ್ರು ಅವರು. ಸಾಧಾರ ಪಡಿಸುವಂತಹ ರುಚಿ, ಖಾರವಾಗಿ ಕಡುಬು ಖಾರವಾಗಿರುತ್ತೆ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಕನ್ನಡ ಸಾಹಿತ್ಯ ಪರಿಷತ್ ರೋಡು, ಮೈಸೂರು, ಸವಿರುಚಿ ತಿಂಡಿ ಮನೆ. ಮಲ್ಲಿಗೆ ದೋಸೆ, ಮಲ್ಲಿಗೆ ಪಡ್ಡು ಅದ್ಭುತವಾಗಿ ಮಾಡ್ತಾರೆ ಇಲ್ಲಿ, ಬಹಳ ಫೇಮಸ್ಸು. ಅದೇ ರೀತಿ ಕಡುಬು, ಒಂದು ಸ್ವೀಟ್ ಕಡುಬು, ಖಾರ ಕಡುಬು. ನಾನು ಇವತ್ತು ಖಾರ ಕಡುಬು ಹೆಂಗೆ ಮಾಡ್ತಾರೆ ನೋಡ್ಬಿಡೋಣ. ಅವ್ರದ್ದೇ ಆದ ಶೈಲಿಯಲ್ಲಿ, ವಿಭಿನ್ನವಾದ ಶೈಲಿಯಲ್ಲಿ, ಎಣ್ಣೆಯಲ್ಲಿ ಕರಿಯಲ್ಲ ನೋಡಿ. ಬನ್ನಿ. ಸರ್ ನಮಸ್ಕಾರ. ವೀಕ್ಷಕರೇ, ಕಡುಬು ಅದ್ಭುತವಾದ ಸವಿರುಚಿ ತಿಂಡಿ ಮನೆ ಕಡುಬು ನಾವು ತಿನ್ನಲೇಬೇಕು, ಮಾಡೋದು ನೋಡಲೇಬೇಕು. ಮಹಾದೇವರು ನಮಗೆ ಸರ್ ಇವತ್ತು ನಮಗೆ ಖಾರ ಕಡುಬು ಬೇಕು. ರೆಸಿಪಿ ಆಯ್ತು ಸರ್, ಅದು ಸಿಕ್ಕಾಪಟ್ಟೆ ಫೇಮಸ್ ಇಲ್ಲಿ, ಅದನ್ನು ತೋರಿಸಿ ಸರ್. ಯಾವ ತರ? ಖಂಡಿತ. ಎಷ್ಟು ಕೆಜಿ ಮಾಡ್ತಿದ್ದೀರಾ ಸರ್? 1 kg ಅಕ್ಕಿ ಹಿಟ್ಟು, ಅರ್ಧ kg ಕಡಲೆಬೇಳೆ, ಒಂದು 10 ಪೀಸು ಚಿಲ್ಲಿ, ಗ್ರೀನ್ ಚಿಲ್ಲಿ, ಒಂದು 7 ರಿಂದ 8 ಪೀಸು ಬೆಳ್ಳುಳ್ಳಿ, ಒಂದು 2 ಪೀಸು ಚಕ್ಕೆ. ಫಸ್ಟು ಕಡಲೆಬೇಳೆನ ಅರ್ಧ kg ನೆನೆಯಕ್ಕೆ ಹಾಕೋದು. ಹಾಫ್ ಆನ್ ಅವರ್ ನೆಂದಿಟ್ಟು ಅದು ಸೋರ್ ತೆಗೆದು ಅದ್ರ ಜೊತೆಗೆ ಒಂದು 8 ಪೀಸು ಚಿಲ್ಲಿ, 1 ಪೀಸ್ ಚಕ್ಕೆ, ಮತ್ತೆ ಒಂದು 8 ರಿಂದ 9 ಪೀಸ್ ಬೆಳ್ಳುಳ್ಳಿ, ಇದಿಷ್ಟು ಹಾಕೊಂಡು ಗ್ರೈಂಡರ್ ಮಾಡ್ಕೊಂಡು ಈ ತರ ಗ್ರೈಂಡರ್ ಪೇಸ್ಟ್ ತರ ಮಾಡ್ಕೊಂಡು ಈ ತರ ಪೇಸ್ಟ್ ಮಾಡ್ಕೊಂಡು ಇದ್ರ ಜೊತೆಗೆ 3/4 kg ಈರುಳ್ಳಿ, ಒಂದು 10 ಪೀಸು ಮೆಣಸಿಕಾಯಿ ಈ ತರ ಸಣ್ಣದಾಗೆ, ಮತ್ತೆ ಸ್ವಲ್ಪ ಕಾಯಿ ಸಣ್ಣದಾಗೆ ಹೆಚ್ಚಿಟ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಬೇಕು. ಓಕೆ, ಮಿಕ್ಸ್ ಮಾಡಿದ್ರಿ ಸ್ಟಫಿಂಗಿಗೆ. ಇದ್ರ ಜೊತೆಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಸ್ವಲ್ಪ ಹಾಕ್ತೀರಾ? ಎಷ್ಟದು? ಒಂದು ಕಟ್ಟು ಹಾಕ್ತೀರಾ? ಓಹೋ, ಕಡುಬಲ್ಲಿ ಖಾರ ಕಡುಬು ಮತ್ತೆ ಸ್ವಲ್ಪ ಉಪ್ಪು, ಇದಕ್ಕೆ ಸ್ವಲ್ಪ ಸಾಲ್ಟ್, ಮತ್ತೆ ಸ್ವಲ್ಪ ಪೆಪ್ಪರ್ ಪೌಡರ್, ಅದಕ್ಕೆ ಒಂದು ಚಮಚ, ಒಂದು ಸ್ಪೂನ್ ಬರುತ್ತೆ. ಇದನ್ನ ಮಿಕ್ಸ್ ಮಾಡಿ ಇಟ್ಕೊಳ್ಳೋದು, ಸ್ಟೆಪ್ ಮಾಡ್ಕೊಂಡು ಹೀಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು. ಇದು ಸಿಕ್ಕಾಪಟ್ಟೆ ಡಿಮಾಂಡ್ ಹೌದು ಸರ್. ಸ್ವೀಟ್ ಕಡುಬು, ಖಾರ ಕಡುಬು ಒಟ್ಟಿಗೆ ತೊಳ್ತಾರಾ? ಖಂಡಿತ. ಇದು ಯಾವ ದಿನ ಸಿಗುತ್ತೆ ಸರ್ ಇಲ್ಲಿ? ಸರ್ ಇದು ವೀಕ್ಲಿ 4 ಡೇಸ್. ಯಾವತ್ತು? ಗುರುವಾರ, ಶನಿವಾರ, ಭಾನುವಾರ ಮತ್ತೆ ಸೋಮವಾರ. ಮಲ್ಲಿಗೆ ದೋಸೆನೂ ಅದೇ ಮಲ್ಲಿಗೆ ದೋಸೆನೂ ಸೇಮ್ ಸರ್. ಈ ಥರ ರೆಡಿ ಮಾಡಿ ಇಟ್ಕೊಳ್ಳೋದು. ಓಕೆ ಓಕೆ, ರೆಡಿ ಆಯ್ತು ಸರ್ ಅದು? ಓಕೆ, ಈಗ ಇದು ರೆಡಿ. 1 kg ಅಕ್ಕಿ ಹಿಟ್ಟಿಗೆ 1.25 ಲೀಟ್ರ್ ನೀರು ಕುದಿಯಕ್ಕೆ ಇಟ್ಕೊಂಡು, ಕುದ ನಂತರ ಅಕ್ಕಿ ಹಿಟ್ಟು ಹಾಕಿ ಮತ್ತೆ ಚೆನ್ನಾಗಿ ತಿರುಗಿಸಿ ಮುದ್ದೆ ಮಾಡ್ಕೊಂಡು ಅದನ್ನ, ಆ ಮುದ್ದೆ ಆದ ನಂತರ ಜೀರಿಗೆ ಒಂದು 10 ಗ್ರಾಮು, ಒಂದು ಚಿಲ್ಲಿ ಪೌಡ್ರು ಸ್ವಲ್ಪ ಪೌಡರ್ ಮಾಡ್ಕೊಂಡು ಚಿಲ್ಲಿನ ಗ್ರೈಂಡ್ ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡು, ಇದೊಂದು ಏನು 10 ಪೀಸಸ್ ಇರ್ಬೋದು. 10 ಪೀಸಸ್ ಪೌಡರ್ ಮಾಡ್ಕೊಂಡು 1.5 ಸ್ಪೂನ್ ಜೀರಿಗೆ ಹಾಕೊಂಡು 10 ಪೀಸಸ್ ಚಿಲ್ಲಿನ ಗ್ರೈಂಡ್ ಮಾಡ್ಕೊಂಡು, ಆ ಹಿಟ್ಟು ಆದ ತಕ್ಷಣ ಅದನ್ನ ತೆಗೆದು ಮುದ್ದೆ ಮಾಡ್ತೀವಲ್ಲ ಆವಾಗ ಮಿಕ್ಸ್ ಮಾಡ್ಕೊಳ್ಳೋದು. ಇದನ್ನ ನೋಡ್ಬಿಡೋಣ. ನೀರು ಕಾದಿದೆ, ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ತಾ ಇದೀನಿ. ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು, ಸ್ವಲ್ಪ ಗಂಟು ಬರಬಾರ್ದು. ತಿರ್ಸ್ತಾ ಇರಬೇಕು, ಗಂಟು ಇರಬಾರ್ದು. ಆ ಥರ ನೀಟಾಗಿ ತಿರ್ಸ್ಕೋಬೇಕು. ಮುದ್ದೆ ತರ ಮನೆಯಲ್ಲೂ ಹಿಂಗೆ ಮಾಡ್ಕೋಬೇಕು ನಾವು. ಮನೇಲಿ ಹಿಂಗೆ ಮಾಡ್ಕೋಬೇಕು. ಬಟ್ ಯಾವುದೇ ಒಂದು ಇದು ಬೇಕು ಅದಕ್ಕೆ, ಲಟ್ಟಣಿಗೆ ಆ ಥರ ಯಾವುದೋ ಒಂದು. ಹೌದು, ಯಾವುದೋ ಒಂದು ಕೋಲ್ ಇದ್ರೆ ಅಥವಾ ಮುದ್ದೆ ಕೋಲ್ ಇದ್ರೆ ಅದನ್ನು ತಿರ್ಸ್ಕೊಳ್ಳೋದು. ಅದು ಕುದೀತಿರೋ ನೀರಲ್ಲಿ ಹಾಕ್ಬಿಟ್ರಿ? ಕುದಿ ನೀರಿಗೆ ಹಾಕ್ಬೇಕು. ಕೆಳಗಡೆ ಫ್ಲೇಮ್ ಹಂಗೆ ಇರಬೇಕಾದು, ಸ್ಲೋ ಫ್ಲೇಮ್ ಇಟ್ಟಿರ್ಬೇಕು. ಸ್ಲೋ ಫ್ಲೇಮ್. ಇದೆಲ್ಲ ಮಾಡಿದ ನಂತರ ಆಫ್ ಮಾಡ್ಬೇಕಾ? ಆಫ್ ಮಾಡಂಗಿಲ್ಲ, ಸ್ಲೋ ಫ್ಲೇಮ್ ಇಟ್ಕೊಂಡು ಒಂದು 15 ರಿಂದ 20 ನಿಮಿಷ ಹಾಗೆ ಮುಚ್ಚಿಡ್ಬೇಕು. ಆಯ್ತಾ?
ರೆಡಿ ಆಯಿತು ಸರ್ ಇದು? ಹಾಂ, ಇವಾಗ ಒಂದು 15ರಿಂದ 20 ನಿಮಿಷ ಮುಚ್ಚಿಡಬೇಕು ಸ್ಲೋ ಫ್ಲೇಮಲ್ಲಿ. ಇದನ್ನ ಈಗ ರೆಡಿ ಮಾಡಿ ಇಟ್ಬಿಟ್ಟು 15ರಿಂದ 20 ನಿಮಿಷ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಿಂಗೆ ಮುಚ್ಚಿಟ್ಟಿರಿ. ಓಕೆ, ಸ್ಲೋ ಫ್ಲೇಮ್ ಇಡಬೇಕು 15ರಿಂದ 20 ನಿಮಿಷ. ಸರ್ ಈಗ ಇದಕ್ಕೆ ರೆಡಿಯಾಗಿದೆ ಇಟ್ಟು ಬನ್ನಿ ತೋರಿಸಿ. ನೋಡಿ ಈಗ ರೆಡಿ ಇರುತ್ತೆ ಇದು. ಈ ಥರ ರೆಡಿ ಇರುತ್ತೆ. ಇದನ್ನ ನಾವು ಸ್ವಲ್ಪ ಆಯಿಲ್ ಹಾಕೊಂಡು ಇದಕ್ಕೆ ಒಂದು ತಟ್ಟೆಗೆ ಅಥವಾ ಪರೋಟ ಯಾವ್ದಕ್ಕಾರು ಇದನ್ನ ಇದಕ್ಕೆ ಹಾಕೋತೀವಿ. ಈ ಥರ ಹಾಕೊಂಡು ಇದಕ್ಕೆ ಅದೇ ಯಾವ ತೋರಿಸಿದ್ರಲ್ಲ ಸ್ಟೆಪ್ಪಿಂಗು ಇದನ್ನ ಹಾಕೋಬೇಕು. ಜೀರಿಗೆ ಮತ್ತು ಚಿಲ್ಲಿ ಪೇಸ್ಟು. ಜೀರಿಗೆ ಮತ್ತು ಚಿಲ್ಲಿ ಪೇಸ್ಟ್. ಚಿಲ್ಲಿದು ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ ಸರ್ ರೆಡಿ. ಈ ಥರ ಆಯ್ತಾ? ತೋರಿಸಿ ಸರ್. ಓ ಹಿಂಗಾಗುತ್ತೆ. ಈಗ ನೆಕ್ಸ್ಟು ಅದನ್ನು ತಗೊಂಡು ಈ ಥರ ಪ್ಲೇಟಿಗೆ ಹಾಕೊಂಡು ಇವಾಗ ಇದನ್ನ ತೊಗೊಂಡು ಕಿಚನ್ಗೆ ಹೋಗ್ಬೇಕು ಸರ್. ಹೋಗ್ಬಿಟ್ಟು ಸ್ಟಫಿಂಗ್ ಒಳಗೆ ಹಾಕ್ಬೇಕು. ಸ್ಟಫಿಂಗ್ ಒಳಗಡೆ ಓಕೆ ಸರ್. ಸೊ ಇದನ್ನ ಫಸ್ಟ್ ಇಡ್ಲಿ ಪ್ಲೇಟಿಗೆ ಹಾಕೋಬೇಕು. ಪ್ಲೇಟಿಗೆ ರೆಡಿ ಮಾಡ್ಕೋಬೇಕು. ಓಕೆ. ಈಗ ಬೆಳೆದೆಲೆ ಹಾಕೊಂಡು ಹೀಗೆ ಉಂಡೆ ಕಟ್ಕೊಂಡ್ಬಿಟ್ಟಿದ್ದೀರಾ ಆಗಲೇ? ಸೊ ಇದಕ್ಕೆ ಎಣ್ಣೆ ಹಚ್ಕೊಂಡಿದ್ದೀರಾ ಬಾಳೆಹಳ್ಳಿ? ಇದಕ್ಕೆ ಎಣ್ಣೆ ಹಚ್ಕೊಂಡಿದ್ದೀರಿ, ಆಯಿಲ್ ಹಾಕೊಂಡಿದ್ದೀರಿ. ಒಂದು ಈಗ ಪ್ರೆಸ್ ಮಾಡಿ ಈಗ ಆಗುತ್ತೆ. ಸ್ಟಫಿಂಗ್ ರೆಡಿ ಇದೆಲ್ಲ. ಇದನ್ನ ಹೀಗೆ ಸ್ಟೆಪ್ಪಿಗೆ ಹಾಕೊಂಡು ಹೀಗೆ ಮಡಚಿ ರೈಟ್ ಸರ್. ಸೂಪರ್. ಪ್ಯಾಕ್ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ಹೀಗೆ ತಗೊಂಡು ಇಲ್ಲಿ ಒಂದಿಡೋದು. ಇದೇ ರೀತಿ ಪ್ರತಿಯೊಂದನ್ನು ಮಾಡಬೇಕು. ಪ್ರತಿಯೊಂದು ಇದೇ ರೀತಿ ಮಾಡ್ಕೋಬೇಕು. ಪ್ಯಾಕ್ ಆಗಿರ್ಬೇಕು ಯಾವಾಗಲೂ. ಸರ್ ಇದು ರೆಡಿ ಆಗಿರೋದು ಇವಾಗ. ರೆಡಿ ಆಗಿ ಇಟ್ಬಿಡೋಣ. ಇಡ್ಲಿ ಥರನೇ ಇದು. ಇಡ್ಲಿ ಥರನೇ ಇಟ್ಬಿಟ್ಟು ಇದು ಮುಚ್ಚಿಬಿಡೋದು. ಓಕೆ ಸರ್. ಓಕೆ ಓಕೆ ಓಕೆ. ಖಾರ ಕಡುಬು ರೆಡಿ ಆಯ್ತಾ ಸರ್? ಹಾಂ ಸರ್, ರೆಡಿ ಇದೆ. ಹಾಂ. ವಾವ್. ಅಬ್ಬಾ ಬಿಸಿಯಾಗಿದೆ. ರೆಡಿ ಆಯಿತು. ಬಳಗೆ ಸ್ಟಫಿಂಗ್ ತೋರಿಸ್ಲೇಬೇಕು. ಖಾರ ಕಡುಬದಲ್ಲಿ ಖಾರ ಯಾವ ರೀತಿ ಇದೆ ಅಂತ ಕಟ್ ಮಾಡ್ತೀನಿ. ಬಿಸಿ ಬಿಸಿ ಇದೆ. ನೋಡಿ ಒಳಗೆಲ್ಲ ಸ್ಟಫಿಂಗು ಅದ್ಭುತವಾಗಿದೆ. ಟೇಸ್ಟ್ ಮಾಡ್ಬಿಡೋಣ. ಅದಕ್ಕೆ ಒಂದು ಕೆಂಪು ಚಟ್ನಿ ಕೊಟ್ಟಾರೆ. ಎಂಥ ರೆಸಿಪಿಗಳು ಸಿಗ್ತಾ ಇದ್ದಾವೆ, ಅದ್ಭುತವಾದ ರೆಸಿಪಿಗಳು. ಸವಿರುಚಿ ತಿಂಡಿ ಮನೆಗೆ ಒಂದು ಹ್ಯಾಟ್ಸ್ ಆಫ್ ಅನ್ಬೇಕು. ನಮ್ಮ ಖಾರ ಕಡುಬು ಕೆಂಪು ಚಟ್ನಿಯಲ್ಲಿ ಎತ್ಕೊಂಡು ನೋಡ್ಬಿಡೋಣ. ಬನ್ನಿ, ಸಾಧಾರಪಡಿಸುತ್ತಿದ್ದೇನೆ ಈ ರುಚಿ ಅಂತ ಹೇಳಿದ್ರು ಅವರು. ಸಾಧಾರಪಡಿಸುವಂತಹ ರುಚಿ. ಖಾರವಾಗಿ ಕಡುಬು ಖಾರವಾಗಿರುತ್ತೆ. ಎಲ್ಲ ಸ್ಟಫಿಂಗು ಸೂಪರಾಗಿ ಅದನ್ನೆಲ್ಲ ಗ್ರೈಂಡ್ ಮಾಡಿ ಹಾಕಿದ್ರು ಸ್ಟಫಿಂಗು. ಆಮೇಲೆ ನಿಮಗೆ ಕಬ್ಬಸ್ಗೆ ಆ ಫ್ಲೇವರು ಆ ಮಿರ್ಚಿ ಪೌಡ್ರ್ ಜೊತೆಗೆ ಸ್ವಲ್ಪ ನಿಮಗೆ ಜೀರಿಗೆ ಹಾಕ್ಕೊಂಡ್ರು ಅದೆಲ್ಲ ಸಿಗುತ್ತೆ ಬಾಯಲ್ಲಿ. ಅದ್ಭುತವಾಗಿ ನೀವು ಮನೇಲಿ ಮಾಡ್ಕೊಳ್ಳಿ, ಹೇಳಿ ಯಾವ ರೀತಿ ಬಂತು ಅಂತ. ನಾವು ಮುಂದಿನ ಎಪಿಸೋಡಲ್ಲಿ ನಮ್ಮ ಸವಿರುಚಿ ತಿಂಡಿ ಮನೆಯಲ್ಲಿ
ಯಾವ ರೆಸಿಪಿ ಸಿಗುತ್ತೆ ಅಂತ ಕುತೂಹಲದಿಂದ ಕಾಯ್ತಾ ಇರ್ತೀವಿ. ನೀವು ಕಾಯಿರಿ. ಮತ್ತೆ ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ನಮಸ್ಕಾರ, ಧನ್ಯವಾದಗಳು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.